ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮನಗರದಲ್ಲಿ ಜೋರಾಗ್ತಾನೆ ಇದೆ ಬಿಡದಿ ಬಡಿದಾಟ. ಬೈರಮಂಗಲದಲ್ಲಿ ಮುಖಾಮುಖಿಯಾದಂತ ಪರ ವಿರೋಧ ರೈತರಿಂದ ಬಿಡದಿ ಟೌನ್ಶಿಪ್ ಪರ ವಿರೋಧ ಘೋಷಣೆ ಕೂಗಲಾಗಿದೆ. ಬಿಡದಿ ಫೈಟ್ ಈಗ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಒಂದ್ ಕಡೆ ಬಿಡದಿ ಟೌನ್ಶಿಪ್ ಪರವಾಗಿರುವಂತ ರೈತರು, ಮತ್ತೊಂದ್ ಕಡೆ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸ್ತಾ ಇರುವಂತ ರೈತರು ಮುಖಾಮುಖಿ ಆಗಿದ್ದಾರೆ. ಪರಸ್ಪರ ವಾಗ್ವಾದ ಕೂಡ ಬೈರಮಂಗಲದಲ್ಲಿ ನಡೆದಿರೋದು. ಯೋಜನೆ ವಿರೋಧಿ ರೈತರಿಂದ ಸರ್ಕಾರದ ವಿರುದ್ಧ ಘೋಷಣೆ. ಭೂಮಿ ಕೊಡೋದಕ್ಕೆ ಒಪ್ಪಿರುವ ರೈತರಿಂದ ವಿಪಕ್ಷಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪ್ರತಿಭಟನೆಗೆ ಹೊರಗಿನಿಂದ ಜನ ಬಂದಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯೋಜನೆ ವಿರೋಧಿ ಪ್ರತಿಭಟನೆಗೆ ಬರ್ತಿದ್ದ ಬಸ್ ಅನ್ನ ತಡೆದ ಯೋಜನೆಯ ಪರ ರೈತರು ಪ್ರತಿಭಟನೆಗೆ ಬರ್ತಿದ್ದ ಬಸ್ ಕಾರುಗಳನ್ನ ಅಡ್ಡ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೂಮಿ ಕೊಡೋದಕ್ಕೆ ಒಪ್ಪಿರುವವರ ಸ್ಥಳಕ್ಕೆ ಬಂದಂತ ಯೋಜನೆ ವಿರೋಧಿ ರೈತರ ವಾಗ್ವಾದದಿಂದ ಬೈರಮಂಗಲ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸುತ್ತಿದ್ದಾರೆ ಪೊಲೀಸರು. ಒಂದ್ ಕಡೆ ಪರ, ಮತ್ತೊಂದ್ ಕಡೆ ವಿರೋಧ. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಜೋರಾಗಿದೆ. ದಯವಿಟ್ಟು ಕಳಿಸಿ ಅವ್ರನ್ನ ನಮ್ಮ ಸ್ಟೇಜ್ ಅಲ್ಲಿ ಯಾರು ಜಗಳಕ್ಕೆ ಪುಡಿಯಾಗಿರೋರು ಯಾರು ಅವರಲ್ಲಿ ನೋಡಿ ಒಂದ್ ಕಡೆ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಒಪ್ಕೊಂಡು ಭೂಮಿ ಕೊಟ್ಟಿರುವಂತ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ವಿಪಕ್ಷಗಳ ವಿರುದ್ಧ ಅವ್ರ ಹೋರಾಟ. ಮತ್ತೊಂದ್ ಕಡೆ ರಕ್ತ ಬೇಕಿದ್ರು ಕೊಡ್ತೀವಿ, ಜೀವ ಬೇಕಿದ್ರು ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ಟೌನ್ಶಿಪ್ ಅನ್ನ, ಆ ಯೋಜನೆಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಿರುವಂತ ರೈತರು. ಇವ್ರನ್ನ ಸಮಾಧಾನ ಪಡಿಸೋದಕ್ಕೆ ಅಂತ ಪೊಲೀಸರಂತೂ ಹರಸಾಹಸ ಪಡ್ತಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ ರಾಮನಗರದಲ್ಲಿ ನಡೀತಾ ಇರುವಂತ ಪ್ರತಿಭಟನಾ ದೃಶ್ಯಾವಳಿಗಳು. ಬೈರಮಂಗಲದಲ್ಲಿ ಈಗಾಗಲೇ HD ಕುಮಾರಸ್ವಾಮಿ ಅವರು ಕೂಡ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಹೋಗಿದ್ರು. ಕೆಲವರು ಟೌನ್ಶಿಪ್ ವಿರೋಧಿಯಾಗಿ, ಕೆಲವರು ಅನ್ನೋದ್ರಿಗಿಂತ 80% ರೈತರು ಇಲ್ಲಿ ಟೌನ್ಶಿಪ್ ಯೋಜನೆ ಒಪ್ಕೊಂಡಿಲ್ಲ, ಭೂಮಿ ಕೊಡಲ್ಲ ಅಂತಿದ್ದಾರೆ ಅಂತ. ಮತ್ತೊಂದು ಕಡೆ ಒಂದು 20% ರೈತರು ಏನಿದ್ದಾರೆ, ನಾವು ಭೂಮಿ ಕೊಡೋದಕ್ಕೆ ಒಪ್ಪಿದ್ದೀವಿ, ಟೌನ್ಶಿಪ್ ಆಗಲಿ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯವೂ ಕೂಡ ಪ್ರತಿಭಟನೆ, ಹೋರಾಟಗಳು ನಡೀತಾನೆ ಇವೆ. ಸದ್ಯ ನೋಡಿ ಪರ ವಿರೋಧಿ ರೈತರ ಪರಸ್ಪರ ವಾಗ್ವಾದದ ದೃಶ್ಯಾವಳಿಗಳು. ಅವ್ರನ್ನ ಸುಮ್ಮನಿರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇರುವಂತ ಆ ಘಟನೆಯ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಶಾಂತ ರೀತಿಯಲ್ಲಿ ಹೋರಾಟ ಆಗ್ತಾ ಇಲ್ಲ. ಪ್ರತಿಭಟನೆ ಮತ್ತಷ್ಟು ಕಾವು ಪಡೆದುಕೊಳ್ತಾ ಇದೆ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕು. ಈಗಾಗಲೇ ಮೊದಲ ಹಂತದ ನೋಟಿಫಿಕೇಶನ್ ಕೂಡ ಹೊರಡಿಸಾಗಿದೆ. ಸರ್ಕಾರ ಮುಂದೇನು ಮಾಡುತ್ತೆ ಅಂತ. ಇಷ್ಟೆಲ್ಲ ರೈತರನ್ನ ಎದುರು ಹಾಕ್ಕೊಂಡು ಅವ್ರ ವಿರುದ್ಧವಾಗಿ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತಿರುವಂಥ DK ಶಿವಕುಮಾರ್ ಒಂದು ಕಡೆ, ಮತ್ತೊಂದು ಕಡೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳ್ತಾರೆ ರೈತರ ಪರವಾಗಿ ನಾವು ನಿಂತಿದ್ದೀವಿ, ಟೌನ್ಶಿಪ್ ಬೇಡ, ಇಲ್ಲಿ ರೈತರಿಗೆ ತೊಂದರೆ ಆಗುತ್ತೆ ಅಂತ.
ಮುಂದೇನಾಗುತ್ತೆ ಹಾಗಾದ್ರೆ? ಯಾವುದೇ ಸರ್ಕಾರ ಆಗ್ಲಿ ಯಾವುದೇ ಪಕ್ಷ ಆಗ್ಲಿ ರೈತರನ್ನ ಎದುರು ಹಾಕೊಂಡು ಇದ್ದಿದ್ದಿಲ್ವೇ ಇಲ್ಲ. ಬರೀ ಕರ್ನಾಟಕ ಅಂತಲ್ಲ, ಯಾವುದೇ ರಾಜ್ಯ ಆಗ್ಲಿ. ಹಂಗಾಗಿ ಮುಂದೇನಾಗಬಹುದು ಅನ್ನುವಂತ ಒಂದು ಕುತೂಹಲ ಇದೆ. ರೈತರಿಗೆ ಸಂಕಷ್ಟ ಆಗುತ್ತೆ, ರೈತರಿಗೆ ತೊಂದರೆ ಆಗುತ್ತೆ ಅಂದ್ರೆ ಯಾವ ಟೌನ್ಶಿಪ್ ಬೇಡ. ಎಲ್ಲಾ ಹೊರೆಗಳನ್ನು ರೈತರೇ ಯಾಕೆ ಯಾವಾಗ್ಲೂ ಹೊತ್ಕೊಳ್ಬೇಕು? ಏನೋ ಒಂದು ಅಭಿವೃದ್ಧಿ ಯೋಜನೆ ತರಬೇಕು ಅಂದಾಗ್ಲೆಲ್ಲ ರೈತರ ಭೂಮಿನೇ ಯಾಕೆ ಕಿತ್ಕೊಳ್ಬೇಕು? ಗ್ರಾಮೀಣ ಪ್ರದೇಶದಲ್ಲೇ ಹೋಗಿ ನಾವು ಟೌನ್ಶಿಪ್ ಮಾಡ್ತೀವಿ, ಉದ್ಯೋಗ ಸೃಷ್ಟಿಸ್ತೀವಿ ಅಂತೇಳಿ ರೈತರು ಹೊಟ್ಟೆ ಮೇಲೆ ಹೊಡೆಯೋದು ಯಾಕೆ? ಅವರೇ ಹೇಳ್ತಿದ್ದಾರೆ, ಸಾಕಷ್ಟು ಬೆಳೆಗಳನ್ನ ಬೆಳಿತಿದ್ದೀವಿ, ನಮ್ಮ ಭೂಮಿ ಚೆನ್ನಾಗೇ ಇದೆ, ಬಂಜರು ಭೂಮಿ ಅಲ್ಲ, ನಾವು ಭೂಮಿ ಬಿಡಲ್ಲ ಸ್ವಾಮಿ ಅಂತ. ಹಂಗಿದ್ಮೇಲೆ ರೈತರನ್ನ ಎದುರು ಹಾಕೊಂಡು ಟೌನ್ಶಿಪ್ ಮಾಡೇ ಮಾಡ್ತೀವಿ ಅನ್ನೋದು ತಪ್ಪು. ರೈತರು ಒಪ್ಕೊಂಡಿದ್ದಾದ್ರೆ ನಾವು ಓಕೆ ಅಂತಿದ್ವಿ. ಬಟ್ ರೈತರಿಗೆ ಕೊಡೋದಕ್ಕೆ ಇಷ್ಟ ಇಲ್ಲ, ಭೂಮಿ ಕೊಡಲ್ಲ ಅಂತಿದ್ದಾರೆ. ಅವ್ರು ಬೆಳೆ ಬೆಳೆಯೋದಕ್ಕೆ ತಯಾರಿದ್ದಾರೆ. ಅಂತ ಭೂಮಿ ಕಿತ್ಕೊಳ್ಳುವಂತ ಹರಸಾಹಸ ಪ್ರಯತ್ನ ಸರ್ಕಾರಕ್ಕೆ ಯಾಕೆ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಅರಕೇಶ್ ಎಸ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರಕೇಶ್, ಸದ್ಯದ ಹೋರಾಟ ಪ್ರತಿಭಟನಾ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ಪರ ವಿರೋಧವಾಗಿ ರೈತರು ಹೋರಾಟ ಮಾಡ್ತಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ? ರೈತರ ಮುಂದಿನ ಹೋರಾಟ, ಮುಂದಿನ ನಡೆ ಏನು ಅಂತೆ? ಖಂಡಿತವಾಗ್ಲೂ ಕೂಡ ಏನು ಬಿಡದಿ ಇವತ್ತು ನಿಜಕ್ಕೂ ಕೂಡ ಬಿಡದಿಯ ಬಯಸುವಂತ ರಣರಂಗವಾಗಿರುವಂತ ಒಂದು ಕಡೆ ಏನು ನಮ್ಮ ಹಕ್ಕು ರೈತರ ಹೋರಾಟವನ್ನ ಮಾಡ್ತಾರೆ, ಮತ್ತೊಂದು ಕಡೆ ಏನು ಪರವಾಗಿರುವಂತಹ ರೈತರ ಹೋರಾಟವನ್ನ ಮಾಡ್ತಾರೆ. ಇದರಲ್ಲಿ ಹೊರಗಿನಿಂದ ಬಂದಂತಹ ರೈತರು ಇಲ್ಲಿ ಬೈರಮಂಗಲ ಏನು ಸುಮಾರು 465 ದಿನಗಳಿಂದ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಪ್ರತಿಭಟನೆಗೆ ಭಾಗಿಯಾಗ್ಲಿಕ್ಕೆ ಬಂದಿದ್ರು. ಇದೇ ಹಿನ್ನೆಲೆಯಲ್ಲಿ ಹೊರಗಿನಿಂದ ಬಂದಂತಹ ರೈತರಿಗೆ ಏನು ಇಲ್ಲಿ ಸ್ಥಳೀಯವಾಗಿ ಒಂದಷ್ಟು ಏನು ಪರವಾಗಿರುವಂತಹ ರೈತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ನಿಜಕ್ಕೂ ಕೂಡ ಬೈರಮಂಗಲ ಈಗ ರಣರಂಗರವಾಗಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಏನು ಅವ್ರನ್ನ ಏನು ಸಮಾಧಾನ ಕೂಡ ಪಡಿಸುವಂತದ್ದು. ಒಟ್ಟಾರೆ ಒಂದು ಕಡೆ ವಿರೋಧವಾಗಿರುವಂತಹ ರೈತರು ಪ್ರತಿಭಟನೆ ಮಾಡ್ತಾರೆ, ಒಂದು ಕಡೆ ಪರವಾಗಿರುವಂತಹ ರೈತರ ಪ್ರತಿಭಟನೆ ಕೂಡ ಮುಂದುವರೆಸಿರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ಬೈರಮಂಗಲ ಈಗ ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ಪಡೆದುಕೊಳ್ಳಲ್ಪಟ್ಟಿತ್ತು. ಆದ್ರೆ ಪೊಲೀಸರು ಎಲ್ಲರೂ ಕೂಡ ಸಮಾಧಾನ ಪಡಿಸಿರುವಂತದ್ದು. ಒಂದು ಕಡೆ ಈಗ ಪರವಾಗಿರುವಂತಹ ರೈತರು ಪ್ರತಿಭಟನೆ ಮಾಡ್ತಾರೆ, ಮತ್ತೊಂದು ಕಡೆ ವಿರೋಧವಾಗಿರೋ ರೈತರು ಕೂಡ ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಬೈರಮಂಗಲ ಗ್ರಾಮದಲ್ಲಿ ನೀವು ಹೊರಗಿನಿಂದ ಬಂದು ಏನಕ್ಕೆ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದೀರಾ, ಏನಕ್ಕೆ ಇಲ್ಲಿ ಪ್ರತಿಭಟನೆ ಭಾಗಿಯಾಗ್ತಿದ್ದೀರಾ ಅಂತ ಇಲ್ಲಿ ಸ್ಥಳೀಯ ರೈತರು ಕೂಡ ಹೊರಗಿನಿಂದ ಬಂದಂತಹ ರೈತರಿಗೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಇಲ್ಲಿ ಬಿಡದಿಯ ಬೈರಮಂಗಲದಲ್ಲಿ ಇನ್ನೂ ಸುಮಾರು 465 ದಿನಗಳಿಂದ ಒಂದು ಪ್ರತಿಭಟನೆ ಮಾಡ್ತಿದ್ರು. ಈ ಪ್ರತಿಭಟನೆಗೆ ಸಾಥ್ ಕೊಡ್ಲಿಕ್ಕೆ ಜಿಲ್ಲೆಯ ನಾನಾ ಭಾಗಗಳಿಂದ ಕೂಡ ಬಂದಿರೋ ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ ಈ ತರ ಒಟ್ಟಾರೆಯಾಗಿ 35 ಜಿಲ್ಲೆಗಳಿಂದ ರೈತರು ಇಲ್ಲಿ ಏನು ಬಿಡದಿಯಲ್ಲಿ ಪ್ರತಿಭಟನೆ ಮಾಡ್ತಿರೋ ರೈತರಿಗೆ ಸಾಥ್ ಕೊಡ್ಲಿಕ್ಕೆ ಬಂದಿದ್ದು. ಇವರು ಕೂಡ ಏನು ಬರುವಂತಹ ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ಬಸ್ಗಳಾಗ್ಬೋದು ಅಥವಾ ಕಾರ್ಯಗಳನ್ನ ತಡೆದ ಒಂದಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅರಕೇಶ್ ಡೀಟೇಲ್ಸ್ಗೆ. ಯಾರು ಜಗಳ